ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ದೇವಿಯನ್ನ ಆರಾಧನೆಯನ್ನ ಮಾಡೋದಿಕ್ಕೆ ಯಾವ ಸಮಯ ಸೂಕ್ತ, ಈ ವಿಚಾರವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್. ಬನ್ನಿಯವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಎಂದಿನಂತೆ ಇವತ್ತು ಕೂಡ ಪಂಚಾಂಗದ ವಿಶೇಷತೆ ಭವಿಷ್ಯವನ್ನ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಶುಭ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಗುರುವಾರ, ರೋಹಿಣಿ ನಕ್ಷತ್ರ, ಧೃತಿ ನಾಮಯೋಗ, ಚತುಷ್ಪಾತ್ ಕರಣ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಇಂದಿನ ಪಂಚಾಂಗ ಭವಿಷ್ಯ ಮತ್ತು ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ವೀಕ್ಷಕರು ಎಂದಿನಂತೆ ಕಾಯ್ತಾ ಇದ್ದಾರೆ ರಾಶಿ ಫಲಗಳ ವಿಶೇಷತೆಯನ್ನು ತಿಳ್ಕೊಳ್ಳೋದಿಕ್ಕೆ. ಅದರಲ್ಲಿ ಮೊದಲನೆಯ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ವಾರ ಗುರುವಾರ. ಗುರುವಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾತ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೇದಯಚ್ಛವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂಧೇಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಹಿ ಸೋಮೈ ಯಥಾಶಾರ್ಯಾತೆ ಅಪಿ ವಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಶ್ಲೋಕವನ್ನು ಇವತ್ತು ಹೇಳಿಕೊಳ್ಳಬಹುದು. ಹಾಗೆ ಇವತ್ತಿನ ದಿವಸ ಅಮಾವಾಸ್ಯಾ ತಿಥಿ. ಅಮಾವಾಸ್ಯೆ ಆಗಿರೋದ್ರಿಂದ ಆದಷ್ಟು ಇವತ್ತು ದೂರ ಪ್ರಯಾಣವನ್ನು ಯಾರೂ ಕೂಡ ಆದಷ್ಟು ಮಾಡದೇ ಇರೋದು ಉತ್ತಮ. ಹಾಗೆ ವಿಶೇಷವಾಗಿ ಯಾವ ಕೆಲಸನೂ ಒಳ್ಳೆಯ ಕೆಲಸ ಇವತ್ತು ಯಾವುದೂ ಕೂಡ ಮಾಡಬಾರದು. ಹಾಗೇಳಿ ವಾಹನವನ್ನು ಖರೀದಿ ಮಾಡುವವರು ಇವತ್ತು ಅವರಿಗೆ ಒಳ್ಳೆಯ ಉತ್ತಮವಾದ ದಿವಸ ಇವತ್ತು. ಹಾಗಾಗಿ ಬೆಳಗ್ಗೆನೂ ವಾಹನವನ್ನು ಖರೀದಿ ಮಾಡಬಹುದು, ಅಥವಾ ಸಾಯಂಕಾಲದಲ್ಲೂ ಕೂಡ ವಾಹನ ಖರೀದಿಯನ್ನು ಮಾಡಬಹುದು. ಸಾಯಂಕಾಲದಲ್ಲಿ ವಾಹನವನ್ನು ಪೂಜೆಯನ್ನು ಮಾಡುವಂಥದ್ದು ತುಂಬ ಉತ್ತಮ. ಮೇಷರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ದುಃಖದ ವಾತಾವರಣ ಇರುತ್ತದೆ. ಮಾನಸಿಕವಾಗಿ ದುಃಖ, ಹಾಗೆ ವ್ಯಾವಹಾರಿಕವಾಗಿಯೂ ಕೂಡ ದುಃಖದ ವಾತಾವರಣ ಇದೆ. ಇನ್ನು ಸ್ಥಾನ ನಾಶ ಆಗುವಂಥ ಸಾಧ್ಯತೆ. ಯಾವ ವೃತ್ತಿಯಲ್ಲಿ ಇರುತ್ತೀರಿ, ಏನೋ ಒಂದು ಕಾರಣಕ್ಕೆ ಏನೋ ಒಂದು ಮಾತು ಹೇಳಿದ್ರೆ ಸಾಕು, ಅದರಿಂದ ಬೇಜಾರಾಗಿ ಸ್ಥಾನ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಔಷಧ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಲಾಭ ಇದೆ. ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇದೆ. ಅದು ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಅದರ ಪರಿಣಾಮವಾಗಿ ನಮಗೆ ಎಡಕಣ್ಣು ಕುಣಿಯುವಂಥ ಸಾಧ್ಯತೆ ಇದೆ. ಎಡಕಣ್ಣು ಕುಣಿದರೆ ನಮಗೆ ಯಾವುದೋ ರೀತಿಯಲ್ಲಿ ಕೆಟ್ಟ ವಾರ್ತೆ ಬರ್ತದೆ, ಕೆಟ್ಟ ಸುದ್ದಿ ಬರ್ತದೆ ಹೇಳೋ ಒಂದು ಅರ್ಥ ಆಗಿರ್ತದೆ. ಹಾಗಾಗಿ ಭೂಮಿ ವ್ಯವಹಾರವನ್ನು ಯಾರಾದರೂ ಕೂಡ ಸೈಟು, ಮನೆ ಇದನ್ನು ತಗೊಳ್ಳೋದು ಇದ್ದರೆ, ಖರೀದಿ ಮಾಡೋರಿದ್ದರೆ ಅವರಿಗೆ ಇವತ್ತಿನ ದಿವಸ ಲಾಭ ಇದೆ. ಅಮಾವಾಸ್ಯೆ ಆದರೂ ಕೂಡ ಇವತ್ತು ಭೂ ವ್ಯವಹಾರವನ್ನು ಮಾಡಬಹುದು. ಯಾಕೆಂದರೆ ಭೂಮಿ ಲಕ್ಷ್ಮಿ ಪೂಜೆಯನ್ನು ಅಮಾವಾಸ್ಯೆ ದಿವಸಲೇ ಮಾಡುವಂಥದ್ದು, ಅದು ತುಂಬ ಶ್ರೇಷ್ಠ.
ಹಾಗಾಗಿ ಇವತ್ತಿನ ದಿವಸ ಯಾವುದಾದ್ರೂ ಕೂಡ ಯಾಗ ಯಜ್ಞದಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಇದೆ. ಅಮಾವಾಸ್ಯೆ ಅಂದ ತಕ್ಷಣ ನಮಗೆ ಯಾವುದೇ ಹೋಮವನ್ನು ಮಾಡಬಾರದು ಅಂತ ಅರ್ಥ ಅಲ್ಲ. ಅಮಾವಾಸ್ಯೆ ದಿವಸ ನಾವು ಸುದರ್ಶನ ಹೋಮವನ್ನು ಕೂಡ ಮಾಡುವಂಥದ್ದು. ಸುದರ್ಶನ ಹೋಮವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಆಭಿಚಾರಿಕವಾಗಿ ಎಲ್ಲಾದರೂ ಕೂಡ ಕೃತ್ರಿಮವಾಗಿ ಅವರಿಗೆ ಪ್ರಯೋಗ ನಡೆದಿದ್ದರೆ ಅದಕ್ಕೋಸ್ಕರವಾಗಿ ಸುದರ್ಶನ ಹೋಮವನ್ನು ಮಾಡುವಂಥದ್ದು. ಇಲ್ಲ ಎಲ್ಲ ರೀತಿ ನೆಮ್ಮದಿಯ ದೃಷ್ಟಿಯಿಂದ, ಸಂಪತ್ತಿನ ದೃಷ್ಟಿಯಿಂದನೂ ಕೂಡ ಸುದರ್ಶನ ಹೋಮವನ್ನು ಮಾಡುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ಇದರ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಉತ್ತಮವಾಗಿ ಅನುಕೂಲ ಆಗ್ತದೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸುಖದ ವಾತಾವರಣ ಇದೆ. ಮಾನಸಿಕವಾಗಿಯೂ ಸುಖ, ಶಾರೀರಿಕವಾಗಿಯೂ ಕೂಡ ಸುಖದ ವಾತಾವರಣ ಇರ್ತದೆ. ಯಾಕಂದರೆ ನಮ್ಮ ಮನಸ್ಸು ಸರಿಯಾಗಿದ್ದರೆ ನಾವು ಶರೀರದಲ್ಲೂ ಕೂಡ ಗಟ್ಟಿಯಾಗಿ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ ಪೂಜಾ ಹೋಮ ಇತ್ಯಾದಿಗಳನ್ನು ಮಾಡುವಂಥ ಅನುಕೂಲ ಇದೆ. ಮತ್ತು ಇವತ್ತಿನ ದಿವಸ ಮುಖದ ಸೌಂದರ್ಯದಲ್ಲಿ ವೃದ್ಧಿಯಾಗುವಂಥ ಸಾಧ್ಯತೆ ಇದೆ. ಧನ ವಿಶೇಷವಾಗಿ ನಾವು ಮಾಡುವಂಥ ಉದ್ಯೋಗದಲ್ಲಿ ಇವತ್ತು ಲಾಭ ಆಗುವಂಥ ಸಾಧ್ಯತೆ ಇದೆ. ಮತ್ತು ಪ್ರಾಣಿ ಪಕ್ಷಿಗಳ ಸಮೃದ್ಧಿ ಆಗುವಂಥ ಸಾಧ್ಯತೆ ಇದೆ. ನಾವು ಯಾವುದಾದ್ರೂ ಸಾಕು ಪ್ರಾಣಿಗಳನ್ನು ನಾವು ಖರೀದಿ ಮಾಡುವಂಥದ್ದು, ಯಾವುದು ನಮಗೆ ಕೃಷಿಗೆ ಅನುಕೂಲ ಆಗುವಂತೆ ಎತ್ತು ಅಥವಾ ಕೋಣವನ್ನು ಖರೀದಿ ಮಾಡುವಂಥದ್ದು, ಅಥವಾ ಎಮ್ಮೆ, ಹಸು ಇದನ್ನು, ಅಥವಾ ಮತ್ತು ನಾಯಿ ಅಥವಾ ಬೆಕ್ಕನ್ನು. ಯಾಕಂದರೆ ಬೆಕ್ಕು ಬಂದು ಸೇರಬೇಕಂತೆ, ನಾಯಿ ತಂದು ಸಾಕಬೇಕಂತೆ. ಹಾಗಾಗಿ ಇದನ್ನು ಮಾಡುವಂಥ ಅವಕಾಶ ಇವತ್ತು ಇದೆ. ಪರಿಹಾರಕ್ಕಾಗಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಅನುಕೂಲ ಇದೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಅಧಿಕವಾಗಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಯಾವುದೋ ಅನಾರೋಗ್ಯದ ಕಾರಣ ಅಥವಾ ನಮಗೆ ಬೇಕು ಹೇಳುವಂಥ ಯಾವುದೇ ರೀತಿ ಬಯಕೆಯಿಂದ ಖರ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ವೈರಿಗಳ ಕಾಟ, ಯಾಕಂದರೆ ನಾವು ಮಾಡುವಂಥ ಉದ್ಯೋಗದಲ್ಲೇ ವೈರಿಗಳಿರಬಹುದು, ಅಥವಾ ನಮ್ಮ ಮನೆಯಲ್ಲೇ ಕೆಲವು ವೈರಿಗಳು ಇರಬಹುದು. ಅವರಿಂದ ಯಾವುದೇ ರೀತಿಯಲ್ಲಿ ನಮಗೆ ಕಾಟ ಆಗುವಂಥ ಸಾಧ್ಯತೆ ಇದೆ. ಇನ್ನು ಆಲಸ್ಯದ ಸ್ವಭಾವ, ಆಯಿತು ಇವತ್ತಿನ ಕೆಲಸ ನಾವು ನಾಳೆ ಮಾಡೋಣ ಹೇಳುವಂಥ ಆಲಸ್ಯ. ಈ ಆಲಸ್ಯಮ್ಮೆ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ. ನಮಗೆ ಆಲಸ್ಯವೇ ಎಲ್ಲ ವಿಘ್ನಗಳಿಗೆ ಕಾರಣವಂತೆ. ಹಾಗಾಗಿ ಆ ಆಲಸ್ಯದಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಅಣ್ಣ ತಮ್ಮಂದಿರಿಂದ ಸಹಾಯ, ಅಣ್ಣನಿಂದ ತಮ್ಮನಿಗೆ ಸಹಾಯ ಅಥವಾ ತಮ್ಮನಿಂದ ಅಣ್ಣನಿಗೆ ಸಹಾಯ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ಎಲ್ಲ ವ್ಯಾವಹಾರಿಕ ದೃಷ್ಟಿಯಿಂದಲೂ ಕೂಡ ಸಾಧ್ಯತೆ ಇದೆ. ಇನ್ನು ಅಕ್ಕ ತಂಗಿಯರಿಂದಲೂ ಕೂಡ, ಅಕ್ಕ ತಂಗಿ ಇದ್ದರೆ ತಂಗಿ ಅಕ್ಕನಿಗೆ ಸಹಾಯ ಮಾಡುವಂಥದ್ದು, ಅಕ್ಕ ತಂಗಿಗೆ ಸಹಾಯ ಮಾಡುವಂಥ ಸಾಧ್ಯತೆ ಇದೆ. ಇದರ ಪರಿಹಾರಕ್ಕಾಗಿ ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಶೀತದ ವಾತಾವರಣ ಇದೆ. ಹಾಗಾಗಿ ಶೀತದ ವಾತಾವರಣದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ. ಹೊಟ್ಟೆ ನೋವು ಇತ್ಯಾದಿ, ಅಥವಾ ಯಾವುದೋ ರೀತಿ ನಾವು ಆಹಾರವನ್ನು ತಿಂದಿರ್ತೇವೆ, ಅದರಿಂದ ನೋವು ಕಾಣಿಸುವಂಥ ಸಾಧ್ಯತೆ ಇದೆ. ಆದಷ್ಟು ಆಹಾರವನ್ನು ಸ್ವೀಕಾರ ಮಾಡುವುದರಲ್ಲಿ ನಾವು ಜಾಗರೂಕತೆಯಿಂದ ಸ್ವೀಕಾರ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಇವತ್ತಿನ ದಿವಸ ಒಡವೆ, ಬೆಳ್ಳಿ ಬಂಗಾರ ಇತ್ಯಾದಿ ಒಡವೆಗಳನ್ನು ಖರೀದಿಸುವಂಥ ಸಾಧ್ಯತೆ, ಅವಕಾಶ, ಆಸಕ್ತಿನೂ ಕೂಡ ಇವತ್ತು ಇರ್ತದೆ. ವ್ಯಾಪಾರದಲ್ಲಿ ಇವತ್ತಿನ ದಿವಸ ಲಾಭ ಇದೆ. ಯಾರಾದರೂ ಯಾವುದೇ ರೀತಿ ವ್ಯಾಪಾರ ಮಾಡಬಹುದು. ವ್ಯಾಪಾರದಿಂದ ಸ್ವಲ್ಪ ಮಟ್ಟಿಗೆ ಇವತ್ತು ಲಾಭ ಆಗುವಂಥ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಧನ್ವಂತರಿ ಜಪವನ್ನು
ಮಾಡುವಂಥದ್ದು ಅಥವಾ ಮಾಡಿಸುವಂಥದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ವ್ಯಾಪಾರಸ್ಥರಿಗೆ ಲಾಭ ಇದೆ. ವ್ಯಾಪಾರವನ್ನು ಯಾರಾದರೂ ಮಾಡುವರಿದ್ದರೆ ಅವರಿಗೂ ಕೂಡ ಲಾಭ ಇದೆ. ಕೋರ್ಟ್ ಕಚೇರಿಗಳಲ್ಲಿ ಇವತ್ತು ಜಯ ಆಗುವಂಥ ಸಾಧ್ಯತೆ ಇದೆ. ವಾದ ವಿವಾದಗಳಲ್ಲಿ ನೀವು ಜಯಿಸ್ತೀರಿ. ಹಾಗಾಗಿ ಇವತ್ತಿನ ದಿವಸ ಆ ಕೆಲಸವನ್ನು ಮಾಡಬಹುದು. ಆದರೂ ಯಾವುದೋ ರೀತಿಯಲ್ಲಿ ಸ್ವಲ್ಪ ದುಃಖದ ವಾತಾವರಣವೂ ಕೂಡ ಇರ್ತದೆ. ಮತ್ತು ಕೆಲವು ಬಂಧನದ ಭೀತಿಯಾಗುವಂಥ ಸಾಧ್ಯತೆ ಇದೆ. ನಾವು ತಪ್ಪು ಮಾಡಿರ್ತೇವೋ ಗೊತ್ತಿಲ್ಲ, ಆ ಥರ ಯಾರೋ ಮಾಡಿದಂಥ ತಪ್ಪಿಗೆ ನಮಗೆ ಶಿಕ್ಷೆ ಆಗುವಂಥದ್ದು ಅಥವಾ ಬಂಧಿಸುವಂಥದ್ದು, ಅದು ಎಲ್ಲ ರೀತಿಯಲ್ಲೂ ಕೂಡ ವ್ಯಾವಹಾರಿಕವಾಗಿಯೂ ಬಂಧನ ಆಗುವಂಥ ಸಾಧ್ಯತೆ ಇದೆ. ಅದರಿಂದ ನಾವು ಜಾಗರೂಕತೆಯಿಂದ ವ್ಯವಹಾರ ಅಥವಾ ನಾವು ಯಾರಿಗಾದರೂ ಕೂಡ ಸಹಿ ಹಾಕುವುದು, ಶ್ಯೂರಿಟಿ ಹಾಕುವುದು, ಇದನ್ನು ಮಾಡುವುದರಿಂದ ನಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅವರು ಎಷ್ಟೇ ನಮಗೆ ಸ್ನೇಹಿತ ಆಗಿರ್ಬೋದು, ಏನೇ ನಾವು ಕಂಡಿದ್ದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದನ್ನು ಕೂಡ ಪರಾಂಬರಿಸಿ ನೋಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ನಾವು ಯೋಚಿಸಿ ಆಲೋಚಿಸಿ ಮುಂದಾಲೋಚಿಸಿ ಆ ಕೆಲಸವನ್ನು ಮಾಡುವಂಥದ್ದು ಉತ್ತಮ. ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಆಗ್ತದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರುವವರಿಗೆ ಗುರು ಹಿರಿಯರಿಂದ ಇವತ್ತಿನ ದಿವಸ ಸಲಹೆ ಸೂಚನೆಗಳು ಸಿಗ್ತವೆ. ಹಾಗಾಗಿ ಆ ಸಿಕ್ಕಿದಂಥ ಸಲಹೆ ಸೂಚನೆಗಳನ್ನು ನಾವು ಸ್ವೀಕಾರ ಮಾಡಿ, ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದರಂತೆ ನಾವು ನಡೆಯುವುದರಿಂದ ಇವತ್ತಿನ ದಿವಸ ಅನುಕೂಲ ಇದೆ. ಪಿತೃಗಳ ಪೂಜೆ, ಶ್ರಾದ್ದ ಅಥವಾ ತರ್ಪಣ ಇತ್ಯಾದಿಗಳನ್ನು ಮಾಡುವಂಥ ಸಾಧ್ಯತೆ ಇದೆ. ಇದನ್ನು ಮಾಡಬಹುದು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು. ಪುಣ್ಯಕ್ಷೇತ್ರಗಳಿಗೆ ಉದಾಹರಣೆಗೆ ಗಯಾ ಶ್ರಾದ್ದ ಅಥವಾ ಗೋಕರ್ಣದಲ್ಲೂ ಕೂಡ ಅದು ಶ್ರಾದ್ದಕ್ಕೆ ಶ್ರೇಷ್ಠವಾದಂಥದ್ದು. ಗೋಕರ್ಣದಲ್ಲಿ ಹೋದಾಗ ಶ್ರಾದ್ದವನ್ನು ಮಾಡಬಹುದು. ಅಥವಾ ಗಯಾಕ್ಕೆ ತೀರ್ಥಕ್ಷೇತ್ರ ಅಥವಾ ಕಾಶಿಗೆ ಹೋಗ್ತೀರಿ ಅಂತಾದರೆ ಇವತ್ತಿನ ದಿವಸ ಅಲ್ಲಿ ಹೋದಾಗ ಶ್ರಾದ್ದವನ್ನು ಮಾಡುವಂಥದ್ದು. ಯಾಕಂದರೆ ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ಶ್ರಾದ್ದ ಇವತ್ತು ಬರೋದಿಲ್ಲ, ಇವತ್ತಾಗೋದಿಲ್ಲ ನಾವು ಹೇಳಿ ಆಲೋಚನೆ ಮಾಡುವಂಥದ್ದು ಇರುವುದಿಲ್ಲ. ಆ ತೀರ್ಥಕ್ಷೇತ್ರಕ್ಕೆ ಹೋದಾಗಲೇ ಶ್ರಾದ್ದವನ್ನು ಮಾಡಿ ಬರೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸೌಖ್ಯ ಉಂಟಾಗ್ತದೆ. ಪಿತೃಗಳಿಗೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಆ ಎಲ್ಲ ತರ್ಪಣಾದಿಗಳು ಸಿಗ್ತದೆ. ಅವರು ಕೂಡ ಸ್ವೀಕಾರ ಮಾಡ್ತಾರೆ. ನಮಗೆ ಅದರಿಂದ ಒಳ್ಳೆಯ ಸಂಪತ್ತನ್ನು ಕೂಡ ಆರೋಗ್ಯವನ್ನು ಕೂಡ ಅವರು ಅನುಗ್ರಹ ಮಾಡ್ತಾರೆ. ಇನ್ನು ಬೆಲೆ ಬಾಳುವ ವಸ್ತುಗಳ ಅಪಹರಣ ಆಗುವಂಥದ್ದು, ಕಳ್ಳಕಾಕರ ಭಯ, ಅಥವಾ ನಾವು ಎಲ್ಲೋ ಇಟ್ಟಿರ್ತೇವೆ, ಯಾವುದೋ ಆಲೋಚನೆಯಿಂದ ಅಲ್ಲಿ ಬಿಟ್ಟು ಹಾಗೆ ನಾವು ಬರ್ತೇವೆ, ಅದರಿಂದ ಕಳುವಾಗುವಂಥದ್ದು ಅಥವಾ ನಮಗೆ ಕಾಣಿಸೋದಿಲ್ಲ. ಅದು ನಾವು ಹಾಗಾಗಿ ಬೆಲೆ ಬಾಳುವ ಆಭರಣವನ್ನು ಇವತ್ತು ಜಾಗರೂಕತೆಯಿಂದ ನಾವು ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅಥವಾ ನಾವು ಯಾರನ್ನೋ ನಂಬಿ, ಮನೆಯಲ್ಲಿ ಯಾರೋ ಕೆಲಸಗಾರರು ಇರ್ತಾರೆ ಅಥವಾ ಇನ್ಯಾರೋ ಇರ್ತಾರೆ, ಅವ್ರನ್ನ ನಂಬಿ ನಾವು ಇಟ್ಟು ಹೋಗಿರ್ತೇವೆ ಅಥವಾ ಅದನ್ನು ಸರಿಯಾಗಿ ಲಾಕ್ ಮಾಡೋದಿಲ್ಲ, ಅದರಿಂದ ಕೂಡ ನಮಗೆ ಕಾಣೆಯಾಗುವಂಥ ಸಂದರ್ಭ ಇರ್ತದೆ. ಆದಷ್ಟು ನಾವು ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಹೆಣ್ಣು ಕೊಟ್ಟ ಮಾವನಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಕೂಡ ಒಂದು ಮಾತು ಬರಬಹುದು. ಇದರಿಂದ ಮನಸ್ತಾಪ ಉಂಟಾಗುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಯಾವುದೇ ರೀತಿ ಮಾತನ್ನು ಆಡುವುದರಿಂದ ಜಾಗರೂಕತೆಯಿಂದ ಆ ಮಾತನ್ನು ಆಡುವಂಥದ್ದು ತುಂಬ ಉತ್ತಮ. ಇದಕ್ಕೆ ಪರಿಹಾರವಾಗಿ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಮೊದಲನೆಯ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಇದೀಗ ಬ್ರೇಕನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವೇನಾದರೂ ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತಹವರು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿ ಇರುವಂತಹ ಜಂಬೂ ಗಣಪತಿ ದೇವಸ್ಥಾನದಲ್ಲಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಅಶ್ವಜ್ಯೋತಿಷ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ನಾವೀಗ
ಮನೆಯಲ್ಲಿ ದೇವಿಯನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸೋದಕ್ಕೆ ಸಮಯ ಅಂತ ಏನಾದರೂ ಇದೆಯಾ? ಯಾವ ಸಮಯ ಬಹಳ ಸೂಕ್ತ ಅಂತ? ಲಕ್ಷ್ಮಿಯನ್ನು ನಾವು ಅದಕ್ಕೆ ಶ್ಲೋಕ ಹೇಳ್ತದೆ, ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವುದರಿಂದ, ಯಾಕೆಂದರೆ ನಾವು ಬೆಳಗ್ಗೆ ಏಳ್ತಾನೆ ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಿ ನಾವು ಏಳಬೇಕಂತೆ. ಅದಕ್ಕೆ ನಮ್ಮ ಕೈಯಲ್ಲೇ ಮಹಾಲಕ್ಷ್ಮಿ ಇದ್ದಾಳೆ. ಹಾಗಾಗಿ ಆ ಲಕ್ಷ್ಮಿಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವದಲ್ಲಿ ನಮಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂತಾದಾಗ ಸಾಯಂಕಾಲದ ವೇಳೆಯಲ್ಲಿ, ಅಂದರೆ ಗೋಧೂಳಿ ಮುಹೂರ್ತ ಯಾಕೆಂದರೆ ಗೋವುಗಳು ಎಲ್ಲ ಮೇವನ್ನು ಮುಗಿಸಿ ಎಲ್ಲ ಕಾಡಿನಲ್ಲಿ ಅವರು ಆಹಾರವನ್ನು ಎಲ್ಲ ತಿಂದು ಹಾಗೆ ಮೇವನ್ನು ಮುಗಿಸಿ ಮನೆಗೆ ಕೊಟ್ಟಿಗೆಗೆ ಬರುವಂಥ ಕಾಲ ಅದೇ ಗೋಧೂಳಿ. ಸಾಯಂಕಾಲ 5:30ಯಿಂದ 6:30 ಆ ಗೋಧೂಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುವಂಥದ್ದು. ಅದಕ್ಕಾಗಿ ಆ ಮಹಾಲಕ್ಷ್ಮಿಗೆ ಅಷ್ಟಲಕ್ಷ್ಮಿಯ ಪೂಜೆಯನ್ನು, ಅಷ್ಟಲಕ್ಷ್ಮಿಯ ರೂಪದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕಂತೆ. ಹಾಗೆ ನಾವು ಅದಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಕೂಡ ಆಚರಣೆ ಮಾಡ್ತೇವೆ, ಮುಂದೆ ಬರುತ್ತದೆ. ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಈ ಗೋಧೂಳಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಒಂದೊಂದು ರೀತಿಯಲ್ಲಿ 8 ವಿಧವಾದಂಥ ಲಕ್ಷ್ಮಿಯರಿದ್ದರೂ ಕೂಡ ಒಂದೊಂದು ಲಕ್ಷ್ಮಿಯನ್ನು ನಾವು ಒಂದೊಂದು ಕಾಲದಲ್ಲಿ ಆರಾಧನೆಯನ್ನು ಪೂಜೆಯನ್ನು ಮಾಡುವುದರಿಂದ ನಮಗೆ ಒಂದೊಂದು ರೀತಿಯಲ್ಲಿ ಅನುಕೂಲ ಆಗ್ತದೆ. ಯಾಕೆಂದರೆ ಈ ಬೆಳಗಿನ ಹೊತ್ತು ಒಂದು ರೀತಿ, ಹಾಗೆ ಸಾಯಂಕಾಲದ ಹೊತ್ತು ಆ ಸಂಜೆ ಹೊತ್ತು ಹೇಳುವಂಥದ್ದು ಆ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗುವಂಥ ಕಾಲ ಅದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ರಾತ್ರಿ ಮಲ್ಕೊಂಡಿರ್ತೇವೆ, ಬೆಳಗ್ಗೆ ಏಳುತ್ತೇವೆ, ಅವುಗಳು ಕೂಡ ಮನಸ್ಸು ಪ್ರಶಾಂತವಾಗಿರುತ್ತದೆ. ಹಾಗೆ ಸಾಯಂಕಾಲದಲ್ಲಿ ಆ ಸಂಧ್ಯಾ ವೇಳೆಯಲ್ಲಿ ಎಲ್ಲ ನಾವು ಬೆಳಗಿನ ಅಥವಾ ಮಧ್ಯಾಹ್ನದ ಎಲ್ಲ ಜಂಜಾಟ ಇದನ್ನೆಲ್ಲ ಮುಗಿಸಿ ನಾವು ಸಾಯಂಕಾಲ ಆಗುವಂಥ ವೇಳೆಯಲ್ಲಿ ಮನಸ್ಸು ಪ್ರಶಾಂತವಾಗ್ತಾ ಬರುತ್ತದೆ. ಯಾವ ರೀತಿ ಆ ಸೂರ್ಯ ಮುಳುಗುವಂಥ ವೇಳೆಯಲ್ಲಿ ಆ ಸಮುದ್ರದ ಒಂದು ನೀರಿನಲ್ಲಿ ಯಾವ ರೀತಿ ಕೆಂಪು ಆ ಆಕೃತಿ ನಮಗೆ ಕಾಣ್ತದೆಯೋ ಹಾಗೆ ಕೂಡ ಆ ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಗೋಧೂಳಿ ಮುಹೂರ್ತದಲ್ಲಿ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತದೆ. ಅಷ್ಟಮಹಾಲಕ್ಷ್ಮಿಯರ ಸಿದ್ಧಿಯಿಂದ ನಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ಕೂಡ ಪರಿಹಾರವಾಗಿ ಸಕಲ ಸಂಪತ್ ಸಮೃದ್ಧಿಯನ್ನು ಆ ಮಹಾಲಕ್ಷ್ಮಿ ನಮಗೆ ಅನುಗ್ರಹಿಸ್ತಾಳೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಲಕ್ಷ್ಮೀ ದೇವಿ ನೆಲೆಸೋದಕ್ಕೆ ಯಾವ ಸಮಯ ಸೂಕ್ತ, ಹೇಗೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಉಳಿದಂತಹ 6 ರಾಶಿಗಳನ್ನು ಭವಿಷ್ಯವನ್ನು ತಿಳಿಸ್ಕೊಡಿ. ಇನ್ನು ತುಲಾ ರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಆಯುಷ್ಯ ಕ್ಷೀಣಿಸುತ್ತದೆ. ಯಾಕೆಂದರೆ ಆಯುಷ್ಯ ಕ್ಷೀಣಿಸಲಿಕ್ಕೆ ಹಲವಾರು ಕಾರಣಗಳು ಇದ್ದಾವೆ. ನಮಗೆ ಸಿಟ್ಟು ಬಂದಾಗ ನಮಗೆ ಆಯುಷ್ಯ ಕ್ಷೀಣಿಸ್ತದೆ, ಹಾಗೆ ತುಂಬ ಬೇಜಾರಾದಾಗಲೂ ಕೂಡ. ಹಾಗಾಗಿ ನಾವು ಆ ಮನಸ್ಸನ್ನು ಒಂದೇ ಏಕಾಗ್ರತೆ ದೃಷ್ಟಿಯಿಂದ ಇಟ್ಕೊಳ್ಬೇಕು. ಸಿಟ್ಟು ಬರಬಾರ್ದು, ಬೇಜಾರು ಆಗಬಾರ್ದು. ಹಾಗಾಗಿ ಆ ಆಯುಷ್ಯ ಕ್ಷೀಣಿಸೋದ್ರಿಂದ ಅಥವಾ ನಾವು ಬೇರೆ ಬೇರೆ ಆಲೋಚನೆ, ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಬಯಸುವುದರಿಂದಲೂ ಕೂಡ ನಮಗೆ ಆಯುಷ್ಯ ನಮಗೆ ಕ್ಷೀಣಿಸ್ತದೆಯಂತೆ. ಯಾಕೆಂದರೆ ನಾವು ಇನ್ನೊಬ್ಬರ ಬಗ್ಗೆ ಹಗುರವಾಗಿ ಮಾತಾಡಿದಾಗ ಅಥವಾ ಗೇಲಿ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಉಸಿರಾಟದ ಜಾಸ್ತಿ ಆಗ್ತಾ ಇರ್ತದೆಯಂತೆ. ಅದಕ್ಕಾಗಿ ನಾವು ಯಾರ ಪರನಿಂದೆ ಅಥವಾ ಯಾರ ಸುದ್ದಿನೂ ಕೂಡ ನಾವು ಹೇಳಬಾರ್ದು, ನಾವು ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು, ನಾವು ಬೇಜಾರನ್ನು ಮಾಡ್ಕೊಳ್ಬಾರ್ದು. ಇದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಬಿಟ್ಟರೆ ಇದರಿಂದ ಬೇರೆಯವರಿಗೇನು ಕೂಡ ನಷ್ಟ ಆಗೋದಿಲ್ಲ. ಜನರಲ್ಲಿ
ವಿರೋಧ ಕಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ. ಏನೋ ಒಂದು ಮಾತು ಹೇಳ್ತೇವೆ ಅಥವಾ ಅವ್ರು ಏನೋ ಒಂದು ಮಾತು ಹೇಳ್ತೇವೆ, ಅದರಿಂದ ನಾವು ಏನೋ ಹೇಳೋದು, ಇದರಿಂದ ತುಂಬ ವಿರೋಧ ಆಗುವಂಥ ಸಾಧ್ಯತೆ ಇದೆ. ಇನ್ನು ಮಾನಹಾನಿಯಾಗುವಂಥ ಸಾಧ್ಯತೆ ಇದೆ. ಯಾವುದೋ ರೀತಿಯಲ್ಲಿ ನಾವು ಏನೋ ಹೋಗ್ತಾ ಇರ್ತೇವೆ, ಇವ ಹೆಂಗೆ ಮಾಡಿದ್ದಾನೆ, ಹೀಗೆ ಅಪಮಾನ ಮಾತುಗಳು ಕೂಡ ಬರ್ತವೆ. ಇನ್ನು ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ ಇದೆ. ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹೋಗುವಂಥದ್ದು ಆ ಒಂದು ಅವಕಾಶ ಇದೆ. ಇದರಿಂದ ಪರಿಹಾರಕ್ಕಾಗಿ ಆಯುಷ್ಯ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ. ವ್ಯಾಪಾರಸ್ಥರು ಯಾರಾದರೂ ಇದ್ದರೆ ಅವರಿಗೆ ಇವತ್ತಿನ ದಿವಸ ವ್ಯವಹಾರದಲ್ಲಿ ಅನುಕೂಲ ಆಗ್ತದೆ. ಪತಿ ಪತ್ನಿಯರು ಸಂತೋಷದಿಂದ ಇವತ್ತು ಇರ್ತಾರೆ. ಬೇರೆ ದಿವಸ ಜಗಳ ಮಾಡಿಕೊಂಡ್ರೂ ಕೂಡ ಇವತ್ತಿನ ದಿವಸ ಸಂತೋಷದಿಂದ ಇರ್ತಾರೆ. ಯಾತ್ರೆಯಲ್ಲಿ ಇವತ್ತು ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಯಾರಾದರೂ ದೂರ ಪ್ರಯಾಣ ಯಾತ್ರೆಗೆ ಹೋಗುವರಿದ್ದರೆ ಇವತ್ತಿನ ದಿವಸ ವಿಘ್ನ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಗೋಸೇವೆ ಮತ್ತು ಪರಿಹಾರಕ್ಕಾಗಿ ಗೋಸೇವೆ ಅಥವಾ ಗೋಗ್ರಾಸ ಅಂದರೆ ಆ ಹಸು ಏನು ಅದು ತಿಂತದೆಯೋ ಹುಲ್ಲು ಹಿಂಡಿ, ಅದನ್ನು ನಾವು ಕೊಡೋದರಿಂದ ಇವತ್ತಿನ ದಿವಸ ನಮಗೆಲ್ಲ ಕಾರ್ಯ ಸಿದ್ಧಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ಧನುರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ. ಶತ್ರುಗಳ ಕಾಟದಿಂದಾಗಿ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಇದರಿಂದ ನಮಗೆ ಯಾರಾದರೂ ಕೂಡ ಏನಾದರೂ ಪ್ರಯೋಗ ಮಾಡಿದಾರನೋ, ಮಾಟ ಮಂತ್ರ ಇತ್ಯಾದಿಗಳ ಪ್ರಯೋಗ ನಮಗೆ ಯಾರಾದರೂ ಮಾಡಿದಾರೋ ಹೇಳುವಂಥ ಸಂಶಯ ಹೇಳುವಂಥದ್ದು ನಮಗೆ ಕಾಡ್ತಾ ಇರ್ತದೆ. ಯಾಕೆಂದರೆ ಸಂಶಯಾತ್ಮ ವಿನಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ ಸಂಶಯ ಹೇಳುವಂಥದ್ದು ಅದನ್ನು ಯಾರು ಬಿಡುವುದಿಲ್ಲ. ಅದು ಬಂದುಬಿಟ್ರೆ ಆ ಸಂಶಯ ಅದಕ್ಕೆ ಸಂಶಯ ಪಿಶಾಚಿ ಅಂತ ಹೇಳ್ತೇವೆ. ಅದು ಪಿಶಾಚಿನೇ ಅದು, ಆ ಸಂಶಯ ಹೇಳುವಂಥದ್ದು. ನಾವು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಆ ಸಂಶಯ ಹೇಳುವಂಥದ್ದು ಬಂದರೆ ಅದು ಪರಿಪೂರ್ಣತ್ವವಾಗಿ ನಮಗೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅದನ್ನು ನಾವು ಬಿಡಬೇಕು, ಆ ಸಂಶಯ ಬುದ್ಧಿಯನ್ನು ನಾವು ಬಿಡಬೇಕು. ಇನ್ನು ಹೆಂಡತಿಯಿಂದ ಕೆಲವು ಕೆಲಸದಲ್ಲಿ ವಿರೋಧ ಆಗುವಂಥ ಸಾಧ್ಯತೆ ಇದೆ. ಹೆಂಡತಿಗೆ ಗಂಡ ಮಾಡಿದಂಥ ಕೆಲಸ ಸರಿಯಾಗಿ ಕಾಣೋದಿಲ್ಲ, ಆದ್ದರಿಂದ ಇವತ್ತಿನ ದಿವಸ ಈ ಕೆಲಸ ಮಾಡೋದು ಬೇಡ ಹೀಗೆ ವಿರೋಧಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಏನೇ ಕೆಲಸ ಮಾಡೋದಾದರೂ ಕೂಡ ಆಲೋಚಿಸಿ ಕೆಲಸವನ್ನು ಮಾಡುವಂಥದ್ದು ತುಂಬ ಉತ್ತಮ. ಪರಿಹಾರಕ್ಕಾಗಿ ಧನ್ವಂತರಿ ಹೋಮವನ್ನು ಮಾಡುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸಂತಾನ ಯೋಗ ಇದೆ. ಹಾಗೆ ಇವತ್ತಿನ ದಿವಸ ಒಳ್ಳೆಯ ದೇವರ ಸ್ತೋತ್ರಗಳನ್ನು ಓದುವಂಥ ಹವ್ಯಾಸ ಇದೆ. ಮಂತ್ರ ಶ್ಲೋಕಗಳ ಪಠಣ, ಕಳವು ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಪರಿಹಾರಕ್ಕಾಗಿ ರುದ್ರಾಭಿಷೇಕವನ್ನು ಮಾಡುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ಇವತ್ತು ಮನೆ ಕಟ್ಟುವ ಆಲೋಚನೆ ಬರ್ತದೆ. ಕೃಷಿಕರಿಗೆ ಇವತ್ತಿನ ದಿವಸ ಅನುಕೂಲ ಇದೆ. ದೇವಾಲಯಗಳನ್ನು ದೇವಸ್ಥಾನ ಕಟ್ಟಬೇಕು ಹೇಳುವಂಥ ಆಲೋಚನೆಗಳು ಕೂಡ ಬರ್ತವೆ. ಇದಕ್ಕೆ ಪರಿಹಾರಕ್ಕಾಗಿ ದುರ್ಗಾ ಜಪವನ್ನು ಮಾಡುವಂಥದ್ದು. ಮೀನರಾಶಿಯವರಿಗೆ ಅಣ್ಣ ತಮ್ಮಂದಿರು ಅವರಿಂದ ಇವತ್ತು ಸಹಾಯ ಸಿಗ್ತದೆ. ಸೈನಿಕ ವೃತ್ತಿಯಲ್ಲಿ ಇರುವವರು ಇವತ್ತು ಕ್ಷೇಮದಿಂದ ಇರ್ತಾರೆ. ಹಾಗೆ ಯಾವುದೋ ರೀತಿಯಲ್ಲಿ ಸಂಧಾನ ಮಾಡುವಂಥ ಕಾರ್ಯ ವಿಫಲವಾಗ್ತದೆ. ಪರಿಹಾರಕ್ಕಾಗಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮೋ ನಮಃ. ಈ ಶ್ಲೋಕ ಹೇಳುವುದರಿಂದ ಪರಿಹಾರ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಪಂಚಾಂಗ ಭವಿಷ್ಯ, ರಾಶಿಯ ಭವಿಷ್ಯ, ಹಾಗೆಯೇ ಲಕ್ಷ್ಮೀ ದೇವಿ ನೆಲೆಸೋದಕ್ಕೆ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಸೂಕ್ತ ಅನ್ನುವಂತಹ ವಿಚಾರದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.